11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಿಂದ ನೇರ ಪ್ರಸಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಪ್ರಧಾನಿ ಮೋದಿಯವರು ಕೂಡ ಭಾಗಿಯಾಗಿದ್ದಾರೆ. ಹಲವಾರು ರೀತಿಯ ಆಸನಗಳನ್ನು ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೇಳ್ಕೊಡ್ಲಾಗ್ತಾ ಇದೆ. ವಿಶೇಷ ಏನಂತಂದರೆ 5 ಲಕ್ಷ ಜನ ಸೇರಿರ್ತಕ್ಕಂಥ ಕಾರ್ಯಕ್ರಮ, ಬೃಹತ್ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. RK ಬೀಚ್ನಿಂದ ಭೋಗಪುರಂ ತನಕ ಅಂದರೆ ಸಮುದ್ರದ ತಟದಲ್ಲೇ ಮಾಡಿರ್ತಕ್ಕಂಥ ಕಾರ್ಯಕ್ರಮ. 25,000 ಜನ ವಿದ್ಯಾರ್ಥಿಗಳು, ಉಳಿದಂತೆ ನಾಗರಿಕರು ಸೇರಿ 5 ಲಕ್ಷ ಜನ 108 ನಿಮಿಷ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ದೈಹಿಕ ಆರೋಗ್ಯವನ್ನು ಕಾಪಾಡೋದಕ್ಕೆ ಯೋಗ ಅಂತಂದರೆ ಪ್ರತಿಯೊಬ್ಬರನ್ನು ಕೂಡ ಸೇರಿಸುವ ಅಥವಾ ಎಲ್ಲರೂ ಒಂದಾಗೋದು ಅಂತಕ್ಕಂಥ ಅರ್ಥ. ಅದನ್ನು ಅಲ್ಲಿ ಅಂತಲೇ ಅಲ್ಲ, ಎಲ್ಲ ಕಡೆ ಬೆಂಗಳೂರಲ್ಲೂ ನಡೀತಾ ಇದೆ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಬಹಳ ಅಟ್ರಾಕ್ಷನ್ ಅಂತಂದರೆ ವಿಶಾಖಪಟ್ಟಣ ನೋಡಿ, ಎಂಥ ವಿಹಂಗಮವಾದ ಸ್ಥಳದಲ್ಲಿ, ಸಮುದ್ರದ ತೀರದಲ್ಲಿ, ಅಂದರೆ ಬಂಗಾಳ ಕೊಲ್ಲಿ ಇದು, ಬಂಗಾಳ ಕೊಲ್ಲಿಯ ಪಕ್ಕದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ. ಇನ್ನೂ ಕೂಡ ಅವರು ಸೂರ್ಯ ನಮಸ್ಕಾರಕ್ಕೆ ಬಂದಿಲ್ಲ. ವಾರ್ಮಪ್ ಎಕ್ಸಸೈಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ. ಇದೆಲ್ಲ ಆದ ನಂತರ ಸೂರ್ಯ ನಮಸ್ಕಾರಕ್ಕೆ ಬರ್ತಾರೆ. ವಿದ್ಯಾರ್ಥಿಗಳು, ಬೇರೆ ಬೇರೆ ಶಾಲೆಗಳು, ಬೇರೆ ಬೇರೆ ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು, ಇಲ್ಲಿಂದೆಲ್ಲ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಕೇಂದ್ರದ 3 ಜನ ಸಚಿವರು ಅಂದರೆ TDPಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೋದಿಯವರಂತೂ ಅತ್ಯುತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಪ್ರತಿ ವರ್ಷವೂ ಕೂಡ ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಂತಾರಾಷ್ಟ್ರೀಯ ಯೋಗವನ್ನು ಅವರು ಆಚರಿಸ್ತಾರೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ ನೇರ ಪ್ರಸಾರವನ್ನು ತಾವು ಗಮನಿಸ್ತಾ ಇದ್ದೀರಾ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಬೃಹತ್ ಕಾರಿಡಾರ್, 26 ಕಿಲೋಮೀಟರ್ ಕಾರಿಡಾರ್ ಮಾಡಿ, ಆ ಕಾರಿಡಾರ್ನಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಈ ಯೋಗ ದಿನಾಚರಣೆಯನ್ನು ಆರ್ಗನೈಸ್ ಮಾಡಿದೆ ಆಂಧ್ರ ಪ್ರದೇಶ ಸರ್ಕಾರ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಕೂಡ ಭಾಗಿಯಾಗಿದ್ದಾರೆ. ಮೋದಿಯವರು ಭಾಗಿಯಾಗಿರ್ತಕ್ಕಂಥದ್ದೇ ಒಂದು ವಿಶೇಷ. ಏಕಕಾಲದಲ್ಲಿ 1 ಲಕ್ಷ ಕೇಂದ್ರಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಈ ಯೋಗ ದಿನಾಚರಣೆಯನ್ನು ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜಧಾನಿ ಮತ್ತು ಜಿಲ್ಲಾ ಕೇಂದ್ರಗಳು ಅದಕ್ಕೊಂದು ಅಲ್ಲಲ್ಲಿ ಒಂದೊಂದು ಉಸ್ತುವಾರಿಗಳನ್ನು ರಚಿಸಿ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಬಾರಿ ಗಿನ್ನಿಸ್ ರೆಕಾರ್ಡ್ ಆಗಬೇಕು ಅಂತಕ್ಕಂಥದ್ದು ಆಂಧ್ರ ಪ್ರದೇಶ ಸರ್ಕಾರದ ಪ್ರಯತ್ನ. ಹಾಗಾಗಿಯೇ RK ಬೀಚ್ನಿಂದ ಭೋಗಪುರಂ ತನಕ 26 ಕಿಲೋಮೀಟರ್ ಕಾರಿಡಾರ್ ನೋಡಿ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ. ಅವರು ಒಂದು T-ಶರ್ಟ್ ಎಲ್ಲ ಹಾಕೋಬೇಕಾಗಿತ್ತು, ಚೆನ್ನಾಗಿರೋದು. ಮೋದಿಯವರು ಅದಕ್ಕೆ ಅನುಕೂಲವಾಗೋ ಡ್ರೆಸ್ಗಳನ್ನ ಹಾಕೋತಾರೆ ಯಾವಾಗಲೂ ಕೂಡ. ಎಲ್ಲರಿಗೂ ಒಂದೇ ರೀತಿ ಯೂನಿಫಾರ್ಮ್ ನೋಡಿ. ಆ ಬೀಚ್ನಲ್ಲೇ, ಕಡಲ ತಡಿಯಲ್ಲೇ ಯೋಗಾಸನ. ಅಂದರೆ ಒಂದು ಕಡೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಇಲ್ಲಿ ನೋಡಿ, ಪವನ್ ಕಲ್ಯಾಣ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಹಲವಾರು ಆಸನಗಳನ್ನು ಪರಿಚಯಿಸ್ತಾ ಇದ್ದಾರೆ ಮತ್ತು ಅದನ್ನು ಯಾವ ರೀತಿ ಮಾಡಬೇಕು ಶಿಸ್ತುಬದ್ಧವಾಗಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅದನ್ನು ಮಾಡೋದರಿಂದ ಆಗುವಂತಹ ಲಾಭಗಳೇನು ನಮ್ಮ ದೇಹಕ್ಕೆ ಅಂತಕ್ಕಂಥದ್ದನ್ನು ಹೇಳ್ಕೊಡ್ತಾ ಇದ್ದಾರೆ. ಎಲ್ಲವೂ ಕೂಡ ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಹೆಚ್ಚು ಕಡಿಮೆ 11 ವರ್ಷ ಆಯಿತು
ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರಂಭವಾಗಿ ಇವತ್ತಿಗೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಇವತ್ತೊಂದು ದಿನ ಯೋಗಾಭ್ಯಾಸವನ್ನು ಪ್ರಾಕ್ಟೀಸ್ ಮಾಡುವಂಥದ್ದನ್ನು ಮಾಡಿದ್ದಾರೆ. ಇದೆಲ್ಲ ಕ್ರೆಡಿಟ್ಟು ಮೋದಿಯವ್ರಿಗೆ ಹೋಗಬೇಕು. ಅವರ ಆಸಕ್ತಿಯಿಂದಲೇ ಇವತ್ತೊಂದು ದಿನ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಆಗಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶದಲ್ಲಿ ಯೋಗಾಂಧ್ರ ಅಂತಕ್ಕಂಥ ಕಾನ್ಸೆಪ್ಟ್, ಅದಕ್ಕೆ ಅವ್ರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ವಿಶಾಖಪಟ್ಟಣಂ. ಇಂಥ ಪ್ರದೇಶದಲ್ಲಿ ಸಮುದ್ರದ ತೀರದಲ್ಲಿ ಎಲ್ಲರಿಗೂ ಕೂಡ ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ, ಇದೊಂದು ದೊಡ್ಡ ಕಾರ್ಯಕ್ರಮ, ಇದು ಬೃಹತ್ ಕಾರ್ಯಕ್ರಮ ದೇಶಾದ್ಯಂತ. ಯಾಕೆಂದರೆ ಯೋಗ ಅಂತಂದರೆ ಅದು ನಮ್ಮ ಹೆಮ್ಮೆ, ಅದರ ಹುಟ್ಟು ನಮ್ಮ ದೇಶದಲ್ಲಾಗಿರ್ತಕ್ಕಂಥದ್ದು. ಇಡೀ ಜಗತ್ತಿಗೆ ಇವತ್ತು ಯೋಗವನ್ನು ಪರಿಚಯಿಸಿರ್ತಕ್ಕಂಥದ್ದು ಭಾರತ. ಆ ಹೆಮ್ಮೆ ನಮ್ಮಲ್ಲಿರಬೇಕು. ಇನ್ನೂ ಹೆಚ್ಚೆಚ್ಚಾಗಿ ಇದನ್ನು ಜನ ಜೀವನ ಶೈಲಿಯಾಗಿ ಬದಲಾಯಿಸ್ಕೊಳ್ಬೇಕು. ಕೇವಲ ಜೂನ್ 21ರಂದು ಮಾತ್ರ ಯೋಗ ಮಾಡಿಬಿಟ್ಟು ನಾಳೆಯಿಂದ ಬಿಟ್ಬಿಟ್ರೆ ಆಗಲ್ಲ, ಪ್ರಯೋಜನ ಇಲ್ಲ. ಅದನ್ನು ಜೀವನ ಶೈಲಿಯಾಗಿ ರೂಪಿಸ್ಕೊಳ್ಬೇಕು. ಹೇಗೆ ನಮ್ಮ ಕೆಲವೊಂದು ನಿತ್ಯ ಕರ್ಮಗಳಿರ್ತವೋ ಅದೇ ರೀತಿಯಲ್ಲಿ ಯೋಗಾಭ್ಯಾಸವು ನಮ್ಮ ಜೀವನದ ಒಂದು ಭಾಗವಾಗಬೇಕು. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ, ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಕೇಂದ್ರದ ಸಚಿವರು ಎಲ್ಲರೂ ಕೂಡ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಜನರ ಮಧ್ಯದಲ್ಲಿ ಮೋದಿಯವರು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಗ್ರೀನ್ ಕಾರಿಡಾರ್ ನೋಡಿ, 26 ಕಿಲೋಮೀಟ್ರು ಗ್ರೀನ್ ಕಾರಿಡಾರ್ ಇದು ಇವ್ರು ಮಾಡಿರೋದು. ಮ್ಯಾಟೇ ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಮ್ಯಾಟೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಅವರು ಗ್ರೀನ್ ಮ್ಯಾಟನ್ನು ರೆಡಿ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಂತೂ ಯೋಗಾಭ್ಯಾಸವನ್ನು ಜನ ಅತಿ ಹೆಚ್ಚು ಉಪಯೋಗ ಮಾಡ್ತಾ ಇದ್ದಾರೆ. ಈ ಜಿಮ್ನಲ್ಲಿ ಹೋಗಿ ಬೆವರಿಳಿಸೋದು ಒಂದು ಕಡೆ ಆದರೆ, ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಯೋಗಾಭ್ಯಾಸ. ನೀವು ಪ್ರತಿನಿತ್ಯ ವಾಕಿಂಗ್ ಮಾಡ್ಬೋದು, ಜಿಮ್ಗೆ ಹೋಗ್ಬೋದು, ನಿಮ್ಮ ದೇಹವನ್ನು ಸದೃಢವಾಗಿ ಇಟ್ಕೊಂಡಿರಬಹುದು. ಆದರೆ ಯೋಗಾಸನದ ಒಂದು ತೂಕನೇ ಬೇರೆ. ನಮ್ಮ ದೇಹದ ನರನಾಡಿಯನ್ನು ಕೂಡ ರೆಡಿ ಮಾಡಿಬಿಡುತ್ತೆ. ಪ್ರತಿಯೊಂದು ಅಂಗಕ್ಕೂ ಕೂಡ ಯೋಗಗಳಿವೆ. ದೇಹದ ಹೊರಭಾಗದ ಅಂಗಗಳು ಮತ್ತು ಒಳಭಾಗದ ಅಂಗಗಳು, ಹೃದಯದಿಂದ ಹಿಡಿದು ಕರುಳು, ಜಠರ, ಕಿಡ್ನಿ, ಎಲ್ಲದಕ್ಕೂ ಯೋಗಗಳಿವೆ. ಸಣ್ಣದಾಗಬೇಕು ಅಂದ್ಕೊಂಡವ್ರಿಗೂ ಯೋಗ ಇದೆ, ದಪ್ಪ ಆಗಬೇಕು ಅಂದವ್ರಿಗೂ ಯೋಗ ಇದೆ. ಆದರೆ ಅದೆಲ್ಲವನ್ನು ಕರೆಕ್ಟಾಗಿ ತಿಳ್ಕೊಂಡಿರಬೇಕು, ನಿಯಮಬದ್ಧವಾಗಿ ಮಾಡಬೇಕು. ಉಸಿರಾಟ ಅಂತಕ್ಕಂಥದ್ದು ಬಹಳ ಮುಖ್ಯ ಯೋಗಾಸನದಲ್ಲಿ. ಸುಮ್ಮನೆ ಯೋಗ ಮಾಡ್ತಾ ಯಾವ್ಯಾವಾಗಲೂ ಉಸಿರು ತಗೊಳ್ಳೋದು, ಯಾವ್ಯಾವಾಗಲೂ ಉಸಿರು ಬಿಡೋದು ಮಾಡಬಾರ್ದು. ಅದಕ್ಕೆ ಅಲ್ಲಿ ಇನ್ಸ್ಟ್ರಕ್ಟರ್ ಹೇಳ್ತಿರ್ತಾರೆ, ಯಾವಾಗ ದೀರ್ಘವಾದ ಉಸಿರು ಬಿಡಬೇಕು, ಯಾವಾಗ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಬೇಕು. ಒಂದು 8-10 ಆಸನಗಳನ್ನು ಸೂರ್ಯ ನಮಸ್ಕಾರದ ಜೊತೆಗೆ ಪ್ರತಿನಿತ್ಯ ಮಾಡಿದ್ರೆ ಅರ್ಧ ಗಂಟೆ 3/4 ಗಂಟೆ ಸಾಕು.